इष्टदेवं नमामि सोमेश्वरं स्वतन्त्रम् उमापतिं तं विजयं नमामि नमामि विघ्नेश्वरनन्दिनाथं पुत्रप्रियं तैशिरसा नमामि. ಮೊದಲನೇ ಭಾಗ ಸೂರ್ಯ ನಮಸ್ಕಾರ. ಫಸ್ಟು 2 ಕಾಲು ಜೋಡಿಸ್ಕೋಬೇಕು, ನಮಸ್ಕಾರ ಮುದ್ರೆ ಇಟ್ಕೋಬೇಕು, ಕತ್ ಸ್ಟ್ರೈಟ್ ಇರಲಿ. 1 ಈಗ ಉಸಿರು ಹೇಳ್ಕೊಳ್ತಾ 2 ಕೈ ಮೇಲಕ್ಕೆ ಸ್ಟ್ರೆಚ್ ಮಾಡಿ ಹಿಂದಕ್ಕೆ ಬೆಂಡ್ ಆಗಬೇಕು. 2 ಈಗ ಉಸಿರು ಬಿಡ್ತಾ ಮುಂದಕ್ಕೆ ಬಗ್ಬೇಕು, ಕೆಳಗೆ ಬಂದು 2 ಕೈ ಕಾಲು ಪಕ್ಕ ಇಟ್ಕೋಬೇಕು. 3 ಈಗ ಉಸಿರು ಹೇಳ್ಕೊಳ್ತಾ ರೈಟ್ ಲೆಗ್ ಹಿಂದೆ ಮಂಡಿ ಟಚ್ ಮಾಡಿ ಕತ್ ಮೇಲೆ ಎತ್ತಬೇಕು. 4 ಈಗ ಉಸಿರು ಬಿಡ್ತಾ 2 ಕಾಲಿಂದೆ ಬಾಡಿನ ಸ್ಟ್ರೈಟ್ ಲೈನಾಗಿ ಅಲೈನ್ ಮಾಡ್ಕೋಬೇಕು. 5 2 ಮಂಡಿನಲ್ಲಿ ಟಚ್ ಆಗಿ ಬಾಡಿ ಹಿಂದಕ್ಕೆ ಹೋಗುತ್ತೆ, ನಾರ್ಮಲ್ ಬ್ರೀದಿಂಗ್ ಇಲ್ಲಿ. 6 ಈಗ ಉಸಿರು ಬಿಡ್ತಾ ಅಷ್ಟಾಂಗ ನಮಸ್ಕಾರ, ಚೆಸ್ಟ್ ಚಿನ್ ಟಚ್ ಮಾಡಬೇಕು. 7 ಉಸಿರು ಹೇಳ್ಕೊಳ್ತಾ ಅಪ್ಪರ್ ಬಾಡಿ ಮೇಲೆ ಮಂಡಿ ಮೇಲಿರಬೇಕು. 8 ಪರ್ವತಾಸನ ಉಸಿರು ಬಿಡ್ತಾ. 9 ಈಗ ಮತ್ತೆ ಮಂಡಿ ಟಚ್ ಮಾಡಬೇಕು, 2 ಹಿಂದಕ್ಕೆ ಹೋಗ್ಬೇಕು ಬಾಡಿ, ಇಲ್ಲಿ ನಾರ್ಮಲ್ ಬ್ರೀದಿಂಗು. 10 ಮತ್ತೆ ಉಸಿರು ಹೇಳ್ಕೊಳ್ತಾ ರೈಟ್ ಲೆಗ್ ಫ್ರಂಟ್, ಲೆಫ್ಟ್ ನೀ ಟಚ್ ಆಗುತ್ತೆ ಕತ್ ಮೇಲೆ. 11 2 ಕಾಲು ಮುಂದೆ ಪಾದಾಸ್ತಾಸನ ಉಸಿರು ಬಿಡ್ತಾ. 12 ಈಗ ಮತ್ತೆ ಉಸಿರು ಹೇಳ್ಕೊಳ್ತಾ 2 ಕೈ ಮೇಲಕ್ಕೆ ಸ್ಟ್ರೆಚ್ ಮಾಡ್ತಾ ಹಿಂದಕ್ಕೆ ಬೆಂಡ್ ಆಗಬೇಕು. ನಮಸ್ಕಾರ ಮುದ್ರ. ನೆಕ್ಸ್ಟ್ 5 ಮಿನಿಟ್ಸು 3 ಥರದ ಪ್ರಾಣಾಯಾಮ. 2 ಕೈಯಲ್ಲಿ ಚಿನ್ಮುದ್ರ ಇಟ್ಕೊಳ್ಳಿ, ಬೆನ್ನು ನೇರವಾಗಿರಲಿ, ಕತ್ತು ನೇರವಾಗಿರಲಿ, 2 ಕಣ್ಣು ಮುಚ್ಚಿ. ಈಗ ಮೂಗಿಂದ ದೀರ್ಘವಾಗಿ ಉಸಿರು ಹೇಳ್ಕೊಳ್ಳಿ. ಉಸಿರು ಒಳಗೆ ಹೋಗ್ತಿದ್ದಂಗೆ ಹೊಟ್ಟೆ ಹೊರಗೆ ಬರಬೇಕು. ಈಗ ಮೂಗಿಂದ ಉಸಿರು ಬಿಡ್ತಾ ಉಸಿರು ಹೊರಗೆ ಹೋಗ್ತಿದ್ದಂಗೆ ಹೊಟ್ಟೆ ಒಳಗಡೆ ಹೋಗಬೇಕು. ಇದೇ ರೀತಿ ನಿಧಾನವಾಗಿ ಇನ್ನು 4 ರೌಂಡ್ ಮಾಡಿ. ನೆಕ್ಸ್ಟು ಲೆಫ್ಟ್ ಹ್ಯಾಂಡಲ್ಲಿ ಚಿನ್ಮುದ್ರ ಇಟ್ಕೊಳ್ಳಿ, ರೈಟ್ ಹ್ಯಾಂಡಲ್ಲಿ ನಾಸಿಕಾ ಮುದ್ರ ಇಟ್ಕೊಳ್ಳಿ. ಫಸ್ಟು ರೈಟ್ ನಾಸ್ಟ್ರಿಲ್ ಕ್ಲೋಸ್ ಮಾಡಿ ಲೆಫ್ಟಿಂದ ಉಸಿರು ಬಿಡಿ, ಮತ್ತು ಲೆಫ್ಟಿಂದನೇ ಉಸಿರು ಹೇಳ್ಕೊಳ್ಳಿ. ಲೆಫ್ಟ್ ಕ್ಲೋಸ್ ಮಾಡಿ ರೈಟಿಂದ ಉಸಿರು ಬಿಡಿ, ಮತ್ತು ರೈಟಿಂದನೇ ಉಸಿರು ಹೇಳ್ಕೊಂಡು ರೈಟ್ ಕ್ಲೋಸ್ ಮಾಡಿ ಲೆಫ್ಟಿಂದ ಉಸಿರು ಬಿಡಬೇಕು. ಇದು 1 ರೌಂಡು. ಇದೇ ರೀತಿ ಸ್ಲೋ ಆಗಿ ಇನ್ನು 4 ರೌಂಡ್ ಮಾಡಿ. ನೆಕ್ಸ್ಟು 2 ಕೈಯಲ್ಲೂ ಚಿನ್ಮುದ್ರ ಇಟ್ಕೋಬೇಕು, ಬೆನ್ ಸ್ಟ್ರೈಟ್ ಇರಬೇಕು, ಕತ್ ಸ್ಟ್ರೈಟ್ ಇರಬೇಕು. 2 ಕಣ್ಣು ಮುಚ್ಚಿ ಮೂಗಿಂದ ದೀರ್ಘವಾಗಿ ಉಸಿರು ಹೇಳ್ಕೋಬೇಕು. ಬಾಯಿ ದೊಡ್ಡದಾಗಿ ಓಪನ್ ಮಾಡಿ ಲೋ ಪಿಚ್ಚಲ್ಲಿ ಆಮ್ ಚಾಂಟಿಂಗ್ ಮಾಡಬೇಕು. ಇದೇ ರೀತಿ ಇನ್ನ 4 ರೌಂಡ್ ಮಾಡಿ ಬಾಡಿಯಲ್ಲಾಗೋ ವೈಬ್ರೇಷನ್ಸ್ನ ಫೀಲ್ ಮಾಡ್ಕೊಂಡು ಮಾಡಬೇಕು. ನೆಕ್ಸ್ಟ್ 5 ಮಿನಿಟ್ಸಲ್ಲಿ ಧ್ಯಾನ ಪ್ರಕ್ರಿಯೆ. ಫಸ್ಟು ಬೆನ್ನು ನೇರವಾಗಿ ಇಟ್ಕೋಬೇಕು, ಕತ್ತು ನೇರವಾಗಿರಬೇಕು, 2 ಕೈಯಲ್ಲೂ ಚಿನ್ಮುದ್ರ ಇಟ್ಕೋಬೇಕು, ತೊಡೆ ಮೇಲೆ ಬಾಡಿ ಸ್ಟಿಲ್ ಆಗಿರಬೇಕು. ಈಗ ಉಸಿರಾಟನ ಗಮನಿಸಬೇಕು, ಯಾವ ರೀತಿ ದೇಹ ಉಸಿರು ಒಳಗೆ ತಗೋತಾ ಇದೆ, ಮೂಗಿಂದ ಉಸಿರು ಒಳಗೆ ಹೋಗಿ ಯಾವ ರೀತಿ ಉಸಿರು ಆಚೆಗೆ ಬರ್ತಿದೆ. ಉಸಿರು ಒಳಗೆ ಹೋಗ್ತಿದ್ದಂಗೆ ಹೊಟ್ಟೆ ಹೊರಗೆ ಬರುತ್ತೆ, ಉಸಿರು ಹೊರಗೆ ಹೋಗ್ತಿದ್ದಂಗೆ ಹೊಟ್ಟೆ ಒಳಗೆ ಹೋಗುತ್ತೆ, ಅದನ್ನು ಗಮನಿಸಿ. ಹಾಗೆ ಮಧ್ಯದಲ್ಲಿ ಏನೇ ಯೋಚನೆ ಬಂದರೂ ಪರವಾಗಿಲ್ಲ, ಮತ್ತೆ ಗಮನನ ಉಸಿರಾಟದ ಮೇಲೆ ತೊಗೊಂಬನ್ನಿ. ಎಷ್ಟು ಸತಿ ಯೋಚನೆ ಬಂದ್ರೂ ಪದೇ ಪದೇ ಮತ್ತೆ ಉಸಿರಾಟ ಆದಮೇಲೆ ಗಮನ ತೊಗೊಂಬರ್ತಾ ಇದ್ರೆ ಅದೇ ಅಭ್ಯಾಸ ಆಗುತ್ತೆ. ಹೋಗ್ತಾ ಹೋಗ್ತಾ ಮೈಂಡು ಕಾಮ್ ಆಗುತ್ತೆ. ಶುರುಲಿ ಒಂದು 5 ನಿಮಿಷ ಧ್ಯಾನ ಮಾಡೋಕ್ಕೆ ಶುರು ಮಾಡಿ, ಹೋಗ್ತಾ ಹೋಗ್ತಾ ಹಂಗೆ ಜಾಸ್ತಿ ಮಾಡ್ಕೊಳ್ಳಿ. 10 ನಿಮಿಷ 15 ನಿಮಿಷ ನಿಮ್ಗೆ ಯಾವ ರೀತಿ ಟೈಮ್ ಸಿಗುತ್ತೆ ಅದ್ರ ಮೇಲೆ ಅಭ್ಯಾಸ ಮಾಡಿ. ಇದೇ ರೀತಿ ಯೋಗ, ಡಯಟ್ ಅಥವಾ ಓವರಾಲ್ ಹೆಲ್ತ್ ರಿಲೇಟೆಡ್ ಟಿಪ್ಸು ಮತ್ತು ಸಜೆಷನ್ಸ್ನ ಶೇರ್ ಮಾಡ್ತಾ ಇರ್ತೀನಿ. ಸೊ ಫರ್ದರ್ ವೀಡಿಯೋಸ್ಗಾಗಿ ಫಾಲೋ ಮಾಡಿ. ಥ್ಯಾಂಕ್ ಯು.